ಮುಳಬಾಗಿಲು ನಗರದಲ್ಲಿ ಮಲ್ಲನಾಯಕನಹಳ್ಳಿ ರಸ್ತೆಯಲ್ಲಿ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಲಲಿತಾ ನಾಗರಾಜ್ ಕುಟುಂಬದವರಿಂದ ರಾಯಲ್ ಪೇಸ್ಟ್ರೀಸ್ ಮಳಿಗೆ ಉದ್ಘಾಟನೆ ಮಾಡಿದ ಶಾಸಕರು ಸಮೃದ್ಧಿ ಮಂಜುನಾಥ್ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಆರ್ ರಾಜೇಂದ್ರಗೌಡ, ಎಂಸಿ ಸರ್ವಜ್ಞಗೌಡ, ಗೊಲ್ಲಹಳ್ಳಿ ವೆಂಕಟೇಶ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನ್ ಮತ್ತು ವಿವಿಧ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಅಂತೇಳಿ, ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು. ನಮ್ಮ ಅಣ್ಣನ ಮಗನಾದ ಶಂಕರ್ ಅವರು 10 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಇರತಕ್ಕಂಥದ್ದು ಸರ್ವಿಸ್ ಇದೆ ಅವರಿಗೆ. ಸುಮಾರು ಕಷ್ಟಪಟ್ಟು ಬೆಂಗಳೂರೆಲ್ಲ ಅವರು ಏನು ಈ ಮಟ್ಟಕ್ಕೆ ಬರಬೇಕಂದ್ರೆ ಸುಮಾರು ವರ್ಷಗಳಿಂದ ಅವರು ತಯಾರಿ ಮಾಡಿ ಒಳ್ಳೆ ಕ್ವಾಲಿಟಿಯಿಂದ ಮಾಡಿ ರಾಯಲ್ ಪ್ರೇಸ್ಟೀಸ್ ಲೈವ್ ಕೇಕ್ಸ್ ಶಾಪ್ ಅಂತೇಳಿ ಓಪನ್ ಮಾಡಿದ್ದಾರೆ. ಈಗ ಬೆಂಗಳೂರಲ್ಲಿ 3 ಇದ್ದಾವೆ, 3 ಬ್ರಾಂಚ್ಗಳು. ಈಗ ಇಲ್ಲಿ ಹೊಸದಾಗಿ ಪ್ರಾರಂಭೋತ್ಸವ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು ಈ ಕೇಕ್ ಶಾಪು. ಈ ತಾಲೂಕಿನಲ್ಲಿ ಇದುವರೆಗೂ ಆಫರು ಲೈಫ್ 1 ತಿಂಗಳಿಗೆ 1 ವರ್ಷ ಕೊಟ್ಟಿಲ್ಲ. ಆದರೆ ಈ ವರ್ಷದಲ್ಲಿ ನಾವು ಕೊಡ್ತಾಯಿದ್ದೀವಿ. ಇದು ವಿಶೇಷ ಏನಪ್ಪ ಅಂದರೆ, ಎಲ್ಲ ಕಡೆ ಎಲ್ಲ ಲೋಕಲ್ ಐಟಮ್ ಅನ್ನೋದು ನಾವು ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಐಟಮ್ ನಾವು ಹೇಳ್ಕೊಡೋದು ಅದು ಬೇಕಾಗಿಲ್ಲ. ಆದರೆ ಜನ ಬಂದು ಸಂಪರ್ಕ ಮಾಡಿ ಆಶೀರ್ವಾದ ಕೊಟ್ಟು ಅದು ತಿಂದು ಟೇಸ್ಟ್ ನೋಡಿದ್ರೇ ಗೊತ್ತಾಗೋದು. ದಯವಿಟ್ಟು ಸಾರ್ವಜನಿಕರು ಬಂದು ಅದನ್ನು ಟೇಸ್ಟ್ ಮಾಡಿ ಮತ್ತು ಪ್ರಿಪೇರ್ಡ್ ಆದರೆ ಅವ್ರಿಗೆ ನಾವು ಕಂಪಲ್ಸರಿ ಡೆಲಿವರಿ ಫ್ರೀ ಕೊಡ್ತೀವಿ. ಟೌನಲ್ಲಿ ಮಾತ್ರ, ಅದು 3 ಕಿಲೋಮೀಟ್ರು. ಆ ಫ್ರೀ ಡೆಲಿವರಿ ಅಂದರೆ ನಾವು 1 ವರ್ಷ ಕಾಲ ಕೊಡ್ತೀವಿ. ಆದ್ದರಿಂದ ಸಾರ್ವಜನಿಕರು ಆಗಮಿಸಿ ಈ ನೂತನ ಪ್ರಾರಂಭೋತ್ಸವವನ್ನು ಇದನ್ನು ವರ್ಷಗಟ್ಟಲೆ ವರ್ಷಗೋತ್ಸವ ಥರ ಮಾಡಬೇಕಂತೇಳಿ, ಈ ಟೆಸ್ಟು ನೋಡಬೇಕು, ಆಶೀರ್ವಾದ ಕೊಡಬೇಕಂತೇಳಿ ನಮ್ಮ ಶಂಕರ್ ಅವರು ಮಾಲೀಕತ್ವವನ್ನು ಉಳಿಸಬೇಕು. ನಾವು ಹಳ್ಳಿ ಕಡೆಯಿಂದ ಬಂದು ಮಾಡಿ ಬೆಂಗಳೂರಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಈ ರಾಯಲ್ ಪೇಸ್ಟ್ರೀಸನ್ನು ಓನ್ ಬ್ರಾಂಚ್ ಅಂದರೆ ನಾವು ಡೀಲರ್ಗಳು ಬೇರೆ ಕಡೆಯಿಂದ ನಾವು ಇದು ಮಾಡೋದು ಏನೂ ಇರಲ್ಲ. ಇಲ್ಲಿ ನಾವು ಓನ್ ಬ್ರಾಂಚ್ ಅಂದರೆ ಇದು ರಾಯಲ್ ಪೇಸ್ಟ್ರೀಸ್ ಅಂದರೆ ಈ ಹೆಸರಲ್ಲೇ ಇರ್ತಕ್ಕಂಥದ್ದು ರಾಯಲ್, ಅದು ಜನ ಗೊತ್ತಿದೆ. ದಯವಿಟ್ಟು ಸಾರ್ವಜನಿಕರು ಆಗಮಿಸಿ ಹಾರೈಸಬೇಕಂತ ಹೇಳಿ ನಮ್ಮ ಅನಿಸಿಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಈ ದಿನ ನೂತನವಾಗಿ ಪ್ರಾರಂಭೋತ್ಸವ ರಾಯಲ್ ಪೇಸ್ಟ್ರೀಸ್ ಮಲ್ನಾಯಕನಹಳ್ಳಿ ರಸ್ತೆ ಮುಳಬಾಗಿಲು ನಮ್ಮ ಶಂಕರ್ ಅವರು ಈ ದಿನ ಪ್ರಾರಂಭ ಮಾಡಿದ್ದಾರೆ. ಮತ್ತು ನಮ್ಮ ಶಂಕರ್ ಅವ್ರದ್ದು ಈ ರಾಯಲ್ ಪೇಸ್ಟ್ರೀಸ್ ಅನ್ನೋ ಕೇಕ್ ಬ್ಯಾಂಗ್ಳೂರಲ್ಲಿ 3 ಬ್ರಾಂಚ್ ಇದೆ, ಹೊಸಕೋಟಲ್ಲಿ 1, ಇವತ್ತು ಅದ್ಭುತವಾಗಿ ಒಂದು ಮುಳಬಾಗಿಲಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಯಿತು. ಇನ್ನೊಂದು ಏನಂದರೆ, ಸ್ವಲ್ಪ ಎಲ್ಲ ಜನ ಕೆಮಿಕಲ್ಲು ಅದು ಇದು ಯೂಸ್ ಮಾಡ್ತಾರೆ. ಇವರು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಟ್ಟು ವಿತೌಟ್ ಕೆಮಿಕಲ್ ಎಲ್ಲರಿಗೂ ಕೇಕ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಅದರಿಂದ ನಮಗೆಲ್ಲ ತುಂಬ ಸಂತೋಷ ಆಯಿತು. ಮತ್ತು ನಿಮ್ಮ ಮಾಧ್ಯಮದವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ಮಾಧ್ಯಮ ಕಡೆಯಿಂದ ಕೂಡ ನಮಗೆ ಶುಭ ಹಾರೈಸಬೇಕು. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.
ನಮಸ್ಕಾರ. ಇವತ್ತು ಮುಳಬಾಗಿಲಿನ ಮಲ್ನಾಯಕನಹಳ್ಳಿ ರಸ್ತೆ ಮೇನ್ ರೋಡಲ್ಲಿ ಸುಮಾರು ಫ್ಲವರ್ ಸರ್ಕಲಿಂದ ಒಂದು 10-15 ಮೀಟ್ರ್ ಹತ್ತಿರದಲ್ಲಿ ಒಂದು ಭವ್ಯವಾದಂಥ ಆಧುನೀಕರಣವಾದಂಥ ಒಂದು ರಾಯಲ್ ಪೆಸ್ಟೇಜ್ ಅನ್ನೋ ಒಂದು ಬೇಕ್ರಿ ಓಪನ್ನು ನಮ್ಮ ಸ್ನೇಹಿತರು ನಮ್ಮ ನಾಗರಾಜ್ ಎಲ್ಲ ಮಾಡಿದ್ದಾರೆ. ಅವರು ಈ ಬೇಕ್ರಿ ಉದ್ದಿಮೆಯಲ್ಲಿ ಸುಮಾರು ಹೊಸಕೋಟೆ, ಆವಲಹಳ್ಳಿ, ಬೆಂಗಳೂರು ಸುಮಾರು ಬೇಕ್ರಿಗಳು ಮಾಡಿ ಒಳ್ಳೆ ಶಂಕರ್ ಅವರು ನಾಗರಾಜ್ ಅವರ ತಮ್ಮ ಅಣ್ಣನ ಮಗ ಮಾಡಿದ್ದಾರೆ. ಅವರಲ್ಲಿ ಈ ಬೇಕ್ರಿ ಉದ್ದಿಮೆಯಲ್ಲಿ ಒಳ್ಳೆ ನುರಿತ ಅನುಭವ ಇದೆ ಅವ್ರಿಗೆ. ಸುಮಾರು ಎಲ್ಲಿ ಬೇಕ್ರಿ ಓಪನ್ ಮಾಡಿದ್ರು ಅವ್ರು ಸಕ್ಸಸ್ ಆಗಿ ಬೇಕ್ರಿ ಐಟಮ್ ಕೊಟ್ಟು ಒಳ್ಳೆ ಕ್ವಾಲಿಟಿ ಅಂತ ರೈತರಿಗೆ ಇವಾಗ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಒಳ್ಳೆ ಕ್ವಾಲಿಟಿನೂ ಇರುತ್ತೆ, ಒಳ್ಳೆ ಕ್ವಾಂಟಿಟಿನೂ ಇರುತ್ತೆ ಅಂತ ನಮ್ದು ಕೇಳ್ಪಟ್ಟಿದ್ದೀನಿ. ಇಲ್ಲಿ ಮುಳಬಾಗಲಲ್ಲಿ ಮಾಡಿರೋದಂತೂ ನಮಗೆ ನಮ್ಮ ಮುಳಬಾಗಿಲು ತಾಲೂಕಿನ ನಾಗರಿಕರ ನಾಗರಿಕರಿಗೆ ಸಿಗಬೇಕಾದಂಥ ಒಂದು ಸೌಲಭ್ಯ. ಎಲ್ಲರೂ ಸುಮಾರು ಇವಾಗ ಹೇಗೆಂದರೆ ಪ್ರತಿಯೊಂದಕ್ಕೂ ನಾವು ಕೇಕನ್ನು ಇವಾಗ ಈ ಕಾಲದಲ್ಲಿ ನಾವು ಅಳವಡಿಸ್ತೀವಿ. ಬರ್ತ್ಡೇ ಆಗಲಿ, ಏನೋ ಇನಾಗ್ರೇಷನ್ ಆಗಲಿ, ಡಿಸೆಂಬರ್ 1 ಆಗಲಿ, ಏಪ್ರಿಲ್ 1 ಆಗಲಿ, ದೀಪಾವಳಿ ಆಗಲಿ, ಪ್ರತಿಯೊಂದಕ್ಕೂ ಕೇಕ್, ಮದುವೆ ಮುಂಜಿ ಪ್ರತಿಯೊಂದರಲ್ಲೂ ಎಲ್ಲದಕ್ಕೂ ನಾವು ಉಪಯೋಗಿಸುವಂಥ ಕಾಲ ಬಂದಿದೆ. ಎಲ್ಲರೂ ಮುಳಬಾಗಿಲು ತಾಲೂಕಿನ ನಾಗರಿಕರು ಈ ಒಂದು ಬೇಕ್ರಿಯಲ್ಲಿ ವ್ಯಾಪಾರ ಮಾಡಿ ಒಳ್ಳೆ ಈ ಬೇಕ್ರಿ ಇವರು ನಮ್ಮ ಉದ್ದಿಮೆದಾರರಂಥ ಶಂಕರ್ ಅವರು, ನಾಗರಾಜ್ ಅವರು ಇನ್ನೂ ಹೆಚ್ಚು ಬೇಕ್ರಿಗಳು ಓಪನ್ ಮಾಡಲಿ ಅಂತ ಈ ಸಮಯದಲ್ಲಿ ಹೇಳಿ ಇವರಿಗೆಲ್ಲರಿಗೂ ಶುಭ ಆಗಲಿ ಅಂತ ಈ ಸಮಯದಲ್ಲಿ ಬಯಸ್ತೀನಿ. ಇವತ್ತು ನಮ್ಮ ಮಿತ್ರರಾದ ನಾಗರಾಜ್ ಅವರ ಕುಟುಂಬದವರು, ಅವರ ಅಣ್ಣನ ಮಗನಾದಂಥ ಶಂಕರ್ ಅವರು ಒಂದು ಬೇಕರಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿರೋದು ನಮಗೆಲ್ಲರಿಗೂ ಸಂತೋಷ. ಅದೇ ರೀತಿಯಾಗಿ ಅವರು ಬೇರೆ ಬೇರೆ ಕಡೆಯಲ್ಲಿ ಶಾಖೆಗಳನ್ನು ಮಾಡಿ ಎಲ್ಲ ಕಡೆ ಕೂಡ ಸಕ್ಸಸ್ ಆಗಿರ್ತಾರೆ. ಈಗ ಸ್ಥಳೀಯವಾಗಿ ನಮ್ಮ ಮುಳಬಾಗಿಲಿನಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಲ್ನಾಯಕನಹಳ್ಳಿ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಕೃಷ್ಣ ಕ್ಲಿನಿಕ್ ಕೆಳಗಡೆ ಬಿಲ್ಡಿಂಗ್ನಲ್ಲಿ ಇವತ್ತು ರಾಯಲ್ ಪೇಸ್ಟ್ರೀಸ್ ಅನ್ನುವ ಹೆಸರಿನಲ್ಲಿ ಒಂದು ಬೃಹತ್ ಕೇಕ್ಗಳು ಮತ್ತು ಇದನ್ನು ಒಂದು ವೈಶಿಷ್ಟ್ಯಗಳಿದೆ. ಇವರು ಲೈವ್ ಕೇಕ್ ಮಾಡಿಕೊಡ್ತಾರೆ. ಅಂದರೆ ಇಲ್ಲೇ ಗ್ರಾಹಕರು ಬಂದ ತಕ್ಷಣ ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದು 10-15 ನಿಮಿಷದಲ್ಲಿ ತಯಾರು ಮಾಡಿಕೊಡೋದು, ಮತ್ತು 1 kg ತೊಗೊಂಡ್ರೆ ಅರ್ಧ kg ಫ್ರೀ ಕೊಡೋದು, ಮತ್ತು ಹೋಮ್ ಡೆಲಿವರಿ ಇಂಥ ಹೊಸ ಸೌಲಭ್ಯಗಳನ್ನು ಇವರು ಮಾಡ್ತಾಯಿದ್ದಾರೆ. ಇವರು ನಮ್ಮ ಸ್ಥಳೀಯರಾಗಿರೋದ್ರಿಂದ ನಮ್ಮ ಈ ತಾಲೂಕಿನ ಜನತೆ ಅವರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು. ಈ ಕೇಕ್ ಉದ್ಯಮದಲ್ಲಿ ನಮ್ಮ ಸ್ಥಳೀಯರು ತೊಡಗಿಸ್ಕೊಂಡಿರೋದು ಅಪರೂಪ. ಅಂಥದ್ರಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ನಮ್ಮ ಸ್ಥಳೀಯರೇ ಆದಂತಹ ಶಂಕರ್ ಅವರು ಏನು ಪ್ರಾರಂಭ ಮಾಡಿದ್ದಾರೆ, ಇದನ್ನು ಎಲ್ಲರೂ ಕೂಡ ಬೆಂಬಲಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಮತ್ತಷ್ಟು ಶಾಖೆಗಳನ್ನು ಅವರು ಓಪನ್ ಮಾಡೋ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಮಾಡೋಣ ಅನ್ನೋ ಉದ್ದೇಶದೊಂದಿಗೆ ನಾನು ಅವರನ್ನು ಶುಭ ಹಾರೈಸಿ 1-2 ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮಸ್ಕಾರ. ಮುಳಬಾಗಿಲು ತಾಲೂಕು ನಾಗರಿಕ ಬಂಧುಗಳಲ್ಲಿ ಒಂದು ಶುಭ ಸುದ್ದಿ. ಏನು ಮುಳಬಾಗಿಲು ತಾಲೂಕಿನಲ್ಲಿ ಜನತೆಗೆ ಸಂತಾನದ ಸುದ್ದಿ ಹೇಳುತ್ತಾ ದಿನಾಂಕ 26/2/2026 ಗುರುವಾರ ರಾಯಲ್ ಪ್ರಿಸ್ಟೇಜ್ ಒಂದು ಬೇಕರಿ ಹೊಸದಾಗಿ ಓಪನ್ ಆಗಿದೆ. ಈ ಒಂದು ಬೇಕರಿಗೆ ಏನು ಇವತ್ತು ಬೈ 1 kg ಕೇಕ್ದು ಇವತ್ತು ಆಫರ್ ಕೊಟ್ಟಿದ್ದಾರೆ. ಅದು ಎಲ್ಲ ಇಡೀ ನಮ್ಮ ತಾಲೂಕಿನಾದ್ಯಂತ ಅವರಿಗೆ ಒಳ್ಳೆಯದಾಗಲಿ. ಆ ಒಂದು ಸಂಭ್ರಮ ಒಂದು ದಿನದಲ್ಲಿ ಅವರಿಗೆ ಒಳ್ಳೆ ವ್ಯಾಪಾರ ಸಿಗಲಿ. ಏನು ಈ ಅಂಗಡಿ ಮಾಲೀಕರಿದ್ದಾರೋ ನಮ್ಮ ಶಂಕರಪ್ಪ ಮತ್ತು ನಮ್ಮ ಸಹೋದರರು, ಅವರಿಗೆ ಈ ಅಂಗಡಿ ವಿಷಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಅಥವಾ ನಮ್ಮೂರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಅವರು ಫೋನ್ ಮಾಡಿದ್ರೆ ಸಾಕು, ಅವ್ರಿಗೆ ಹೋಮ್ ಡೆಲಿವರಿ ಸಹ ಕೊಡಲಿಕ್ಕೆ ಅವರು ತಯಾರಾಗಿರ್ತಾರೆ. ಆ ರೀತಿಯಲ್ಲಿ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಹಾಗಾಗಿ ಏನು ಈ ಮಾಲೀಕರು ಇದ್ದಾರೆ ನಮ್ಮ ಶಂಕರಪ್ಪ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಐಶ್ವರ್ಯಗಳು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ 2 ಮಾತುಗಳು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದಿಸಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೆ.
ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಮುಳಬಾಗಿಲು ನಗರದಲ್ಲಿ ಮಲ್ಲನಾಯಕನಹಳ್ಳಿ ರಸ್ತೆ, ಅದೇ ರೀತಿ ಇದರ ಲೊಕೇಶನ್ ಬಂದುಬಿಟ್ಟು ಪಕ್ಕದಲ್ಲಿ ಅಂಬೇಡ್ಕರ್ ನಗರ ಇದೆ ಮತ್ತು ಈ ಕಡೆ ಶಬರಿ ಸ್ಟೋರ್ ಇದೆ. ಆ ಭಾಗದಲ್ಲಿ ಇವತ್ತು ಒಂದು ರಾಯಲ್ ಫೆಸ್ಟಿಸ್ ಅಂತ ಹೇಳಿಬಿಟ್ಟು ಬೇಕ್ರಿಯನ್ನು ಪ್ರಾರಂಭವಾಗಿದೆ. ಹಾಂ ಲೈವ್ ಶಾಪ್. ಹಾಂ ಓಕೆ, ಇದರಲ್ಲಿದೆ ರಾಯಲ್ ಫೆಸ್ಟಿಸ್ ಮತ್ತು ಲೈವ್ ಕೇಕ್ ಶಾಪ್ ಅಂತ ಹೇಳಿಬಿಟ್ಟು ತುಂಬ ರುಚಿಕರವಾಗಿದೆ. ತುಂಬ ಅದ್ದೂರಿಯಿಂದ ಈ ಒಂದು ಬೇಕ್ರಿ ಪ್ರಾರಂಭವಾಗಿದ್ದು ಮುಳಬಾಗಿಲು ನಗರದಲ್ಲಿ ತುಂಬ ಸಂತೋಷದ ವಿಚಾರ. ಇವತ್ತು ಒಳ್ಳೆಯ ದಿವಸ ಕೂಡ. ಇವತ್ತು ಹಲವಾರು ಮದುವೆ ಕಾರ್ಯಕ್ರಮಗಳು, ಗೃಹ ಪ್ರವೇಶವೆಲ್ಲವೂ ಕೂಡ ಇವತ್ತಿನ ಕಾರ್ಯಕ್ರಮ ತುಂಬ ಮೂಡಿ ಬಂದಿದೆ. ಇವತ್ತಿನ ಮದುವೆ ಕಾರ್ಯಕ್ರಮಗಳು ತುಂಬ ಹಲವಾರು ಕಡೆ ಮುಹೂರ್ತ ಒಂದು ವಧುವರರ ಒಂದು ಕಾರ್ಯಕ್ರಮ ತುಂಬ ನಡೆದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಾರಂಭವಾಗಿರೋದು ತುಂಬ ಎಲ್ಲ ಒಳ್ಳೆಯ ವಿಚಾರ. ಆ ಒಂದು ನಿಟ್ಟಿನಲ್ಲಿ ಇದರ ಮಾಲೀಕರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಶಂಕರ್ ಅವರು, ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲವೂ ಕೂಡ ಜೊತೆಗೆ ಸಾಥ್ ಕೊಡ್ತಾ ಇರುವಂಥ ನಮ್ಮ ಅಂಬ್ಲಿಕಲ್ ಉಪಾಧ್ಯಕ್ಷರಾಗಿರುವಂಥ ನಮ್ಮ ನಾಗರಾಜಣ್ಣರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮೇಲಗಣಿ ಆನಂದನಾಗಿರ್ಬೋದು, ರತ್ನನ್ನಾಗಿರ್ಬೋದು, ನಮ್ಮ ಕರ್ವೆ ಮುಖಂಡರಾಗಿರುವಂಥ PC ಮಣಿಯಣ್ಣ ಆಗಿರ್ಬೋದು, ನಮಗೆಲ್ಲವೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಇರುವಂತಹ ನಮ್ಮ ಎಲ್ಲವೂ ಕೂಡ ಸ್ವಾಮಿಗಳಾಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಎಲ್ಲರೂ ಕೂಡ ರೆಡ್ಡಿಯಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಬಾಲಚಂದ್ರ ಅಣ್ಣ, ಹಾಂ, ನಮ್ಮ ಬಾಲಚಂದ್ರ ಮೆಂಬರಣ್ಣ ಆಗಿರ್ಬೋದು, ಶ್ರೀರಾಮಣ್ಣ ಆಗಿರ್ಬೋದು, ಬಾಲಚಂದ್ರ ಶ್ರೀರಾಮಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಣ್ಣ ಒಂದು ಕೈಯಿಂದ ಚಪ್ಪಾಳ ತಟ್ಲಿಕ್ಕೆ ಆಗೋದಿಲ್ಲವಲ್ಲ? ನೀವೆಲ್ಲ ಹಿರಿಯರಿದ್ದೀರಿ, ನಿಮ್ಮೆಲ್ಲರ ಹೆಸರುಗಳು ನಾವೆಲ್ಲ ಹೇಳಬೇಕು, ನಮಗೆಲ್ಲ ಮಾರ್ಗದರ್ಶಕರು ನೀವೆಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಿರೋದು ತುಂಬ ಒಳ್ಳೆಯ ವಿಚಾರ. ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಶುಭವನ್ನು ಕೋರಿದ್ದೇವೆ. ನೀವೆಲ್ಲರ ಹಿರಿಯರ ಒಂದು ಮಾರ್ಗದರ್ಶನ ನಮಗೆಲ್ಲರೂ ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿ ಬಂದಿದ್ದು, ಈ ನಮ್ಮ ತಾಲೂಕಿನ ಶಾಸಕರು ಕೂಡ ಇದಕ್ಕೆ ಪ್ರಾರಂಭ ಮಾಡಿಬಿಟ್ಟು ಹೋಗಿದ್ದಾರೆ. ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಅಂಬ್ಲಿಕಲ್ ಉಪಾಧ್ಯಕ್ಷರಾದಂಥ ನಮ್ಮ ನಾಗರಾಜಣ್ಣನವರು ಈ ಒಂದು ಲೊಕೇಶನ್ನು ತುಂಬ ಚೆನ್ನಾಗಿದೆ, ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, 360 ದಿನಗಳ ಕಾಲವೂ ಕೂಡ 1 kg ತಗೊಂಡ್ರೆ ಅರ್ಧ kg ಕೇಕ್ ಫ್ರೀ ಇರ್ತದೆ, ಡೆಲಿವರಿ ಕೂಡ ಸಹ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಯಾರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಂಥ ಆಫರ್ ಕೊಟ್ಟಿಲ್ಲ. ಕೊಟ್ಟರೆ ಇಲ್ಲ 1 ವಾರ ಇಲ್ಲ 1 ತಿಂಗಳು ಕೊಡ್ತಾರೆ, ಅಷ್ಟು ಬಿಟ್ಟರೆ 1 ವರ್ಷ ಪೂರ್ತಿ ಯಾರೂ ಕೊಡಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲವೂ ಕೂಡ ಕಾರ್ಯಕ್ರಮಗಳು, ಹುಟ್ಟುಹಬ್ಬ ಆಗಿರ್ಬೋದು, ಮದುವೆ ಸಮಾರಂಭಗಳಾಗಿರ್ಬೋದು, ಒಂದು ಮನೆ ಗ್ರೂಪ್ ರಾಶಿಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಇಲ್ಲಿ ರಾಯಲ್ ಫೆಸ್ಟಿಸು ಈ ಒಂದು ಬೇಕ್ರಿಗೆ ತಾವೆಲ್ಲರೂ ಕೂಡ ಒಂದು ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದಗಳನ್ನು ನೀಡಿದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತವಾದ ಈ ಬೇಕ್ರಿ ಇನ್ನೂ ಒಂದು ತಾಲೂಕಿನಲ್ಲಿ ಇನ್ನೂ 2-3 ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಎಲ್ಲರೂ ಬಂದು ಸಹಕಾರ ಕೊಟ್ಟು ಶುಭವನ್ನು ಕೋರಿದ್ದಾರೆ. ಒಳ್ಳೆಯದಾಗಲಿ ಶಂಕರ್ ಅವ್ರಿಗೆ ಮತ್ತು ಅವರ ಒಂದು ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ. ಕುಡುಮಲ ಗಣಪತಿ ಆಶೀರ್ವಾದ ಇರಲಿ, ಬಾಬಾ ಹೈದರ ಸಬ್ದಾರ್ ಗುರುಗಳ ಆಶೀರ್ವಾದ ಇರಲಿ, ಇನ್ನು ಮುಂದಿನ ಇನ್ನೂ ಉನ್ನತವಾದ ಸಮಾಜ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ, ಇವತ್ತು ನನಗೆ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಹಾಗೆ ಮಾಧ್ಯಮ ಮಿತ್ರರು, ಪ್ರತಿಯೊಂದು ಕಾರ್ಯಕ್ರಮಗಳು ಮಾಧ್ಯಮ ಮಿತ್ರರ ಸಹಕಾರ ಬೇಕಾಗುತ್ತೆ. ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಈ ಬೇಕರಿ ಪ್ರಾರಂಭ ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮುಳಬಾಗಿಲು. ನಮ್ಮ ಹೆಸರು ಶಂಕರ್. ನಮ್ಮದಿಲ್ಲಿ ಇವತ್ತು ಅಂಗಡಿ ಓಪನ್ ಆಗಿದೆ. ರಾಯಲ್ ಪೇಸ್ಟ್ರೀಸ್ ಕೇಕ್ ಶಾಪ್ ಅಂತ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಮುಳಬಾಗಿಲಲ್ಲಿ. ಲೊಕೇಶನ್ ಬಂದು ಮಲ್ನಾಯ್ಕ್ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ, ಮುಖ್ಯ ರಸ್ತೆ, ಮುಳಬಾಗಿಲು ಸರ್ಕಲ್ಗಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಕೇಕ್ ಶಾಪು. ನಮ್ಮದು ಬ್ಯಾಂಗ್ಳೂರಲ್ಲಿ 3 ಬ್ರ್ಯಾಂಚಸ್ ಇದೆ. ಮೇಡಲ್ಲಿ, ಸೀಗೆಲ್ಲಿ, ಈ ಥರ ಹೊಸಕೋಟೆ 3 ಇದೆ. ಇದು 4ನೇ ಬ್ರ್ಯಾಂಚು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀವಿ. ಮುಳಬಾಗಿಲಲ್ಲಿ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅನ್ಕೊತಾ ಇದ್ವಿ, ಅದಕ್ಕೋಸ್ಕರ ಮಾಡಿದ್ದೀವಿ. ಒಂದು ಸಲ ಬನ್ನಿ, ವಿಸಿಟ್ ಮಾಡಿ, ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಿಮ್ಮಿಂದ ನಾವು ತಿಳ್ಕೊಬೇಕು ಅನ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನಮಗೆ. ಇದು ನಮ್ಮದು ಸ್ವಂತ ಊರು ಮುಳಬಾಗಿಲು. ನಾವೆಲ್ಲೋ ಹೋಗಿ ಮಾಡೋದು ಅದು ಬೇರೆ.
ಇಲ್ಲಿ ಮಾಡಬೇಕು, ಇಲ್ಲಿರಬೇಕು ಅಂತ ನಮಗೊಂದು ಆಸೆ. ನಮ್ಮವ್ರಿಗೆಲ್ಲರಿಗೂ ಈ ಥರ ನಾವು ಮಾಡಿಕೊಡ್ಬೇಕು. ಯಾಕಂದರೆ ಮುಳ್ಬಾಗಿಲಲ್ಲಿ ಈ ಥರ ಯಾವುದೂ ಇಲ್ಲ. ಮಾಡಿದ್ದೀವಿ. ನಮ್ಮದ್ರಲ್ಲಿ ರಾಯಲ್ ಪೇಸ್ಟ್ರೀಸ್ ಕೇಕ್ ಶಾಪಲ್ಲಿ 1 kg ಕೊಂಡ್ರೆ ಅರ್ಧ kg ಉಚಿತ ಕೊಡ್ತೀವಿ. ಅದು ಏನೋ ಓಪನಿಂಗ್ ಆಫರ್ ಅಂತೇನು ಕೊಡ್ತಾಯಿಲ್ಲ. ನಾವು 365 ಡೇಸು ಈ ಆಫರನ್ನು ನಾವು ಕೊಡ್ತಾಯಿದ್ದೀವಿ. ಯಾಕಂದರೆ ನಮ್ಮದು ಓನ್ ಬ್ರ್ಯಾಂಚ್ ಆಗಿರೋದ್ರಿಂದ ನಾವು ಯಾವುದೇ ಥರ ಫ್ರ್ಯಾಂಚೈಸಿ ಅಲ್ಲ. ಇಲ್ಲೇ ಲೈವ್ ಕಿಚನ್ ಇಲ್ಲೇ ಮಾಡಿ ಇಲ್ಲೇ ಕೊಡಲಾಗತ್ತೆ. ಕಸ್ಟಮರ್ ಕೂತ್ಕೊಂಡು 2 ನಿಮಿಷಕ್ಕೆ ನಾವು ಮಾಡಿಕೊಡ್ತೀವಿ. ಫ್ರೆಶ್ಶಾಗಿ ಮಾಡಿಕೊಡ್ತೀವಿ. ವಿತ್ ಮುಳ್ಬಾಗಿಲಲ್ಲಿ 3 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಮಾಡಿಕೊಡ್ತೀವಿ ಸರ್. ನಮ್ಮಲ್ಲಿ ಎಲ್ಲ ಥರ ವೆರೈಟೀಸ್ ಇದೆ. ಬಂದು ವಿಸಿಟ್ ಮಾಡಿದ್ರೆ ಮೆನು ಇದೆ, ಆಮೇಲೆ ಇದು ಮಾಡೆಲ್ಸ್ ಇದೆ, ಒಂದು ಡೆಮೋ ಎಲ್ಲ ತೋರಿಸ್ತೀವಿ. ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರದ್ದು ನಾವು ಮಾಡಿಕೊಡ್ತೀವಿ. ಕಸ್ಟಮೈಸ್ ಎಕ್ಸಾಂಪಲ್, ಇವಾಗ ಕಸ್ಟಮರ್ ಬಂದು ಲೆಟರ್ಸಲ್ಲಿ ಮಾಡಿಕೊಡ್ಬೇಕಂತಾರೆ. ಕೆಲವರು ಒಂದು 30 kg 50 kgದಲ್ಲಿ ಬೇಕು ಅಂತ ಹೇಳ್ತಾರೆ. ಆ ಥರ ಇಲ್ಲ ಕಿಂಗ್ದು ಸ್ಟೆಪ್ ಬೈ ಸ್ಟೆಪ್ಪು ಪಿಲ್ಲರ್ಸ್ ಕೇಕು ಮಾಡಿಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಫಾಂಡಂಟ್ ಕೇಕ್ಸು, ಲೆಟರ್ ಕೇಕ್ಸು, ಇದು ಒಂಥರ ಮೆರ್ಮೇಡ್ ಥೀಮ್ ಕೇಕ್ಸು, ಡಾಲ್ ಕೇಕ್ಸು, ಈ ಥರ ಎಲ್ಲ ಥರದ ಈ ಥರ ಇಲ್ಲ ಅಂತೇನಿಲ್ಲ. ನೀವು ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರ ಮಾಡಿಕೊಡ್ತೀವಿ. ಕೇಕ್ಸು, ಪೇಸ್ಟ್ರೀಸು, ಡೆಸರ್ಟ್ಸು, ಹಾಂ, ಇಷ್ಟು ಮಾತ್ರ ಸರ್. ನಾವು ಹೇಳೋದು ಒಂದೇ ಉದ್ದೇಶ, ನಾವೇನೋ ಬೇರೆ ಕಡೆಯಿಂದ ಬಂದು ಇಲ್ಲೇನು ಮಾಡ್ತಾಯಿಲ್ಲ. ಇಲ್ಲೇ ಇರೋದು ನಮ್ಮದು ಮುಳ್ಬಾಗ್ಲೇ. ಏನಂದರೆ ನಮ್ಮವರು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇದೇ ಥರ ಮುಂದಕ್ಕೆ ಎಷ್ಟೋ ವರ್ಷಗಳ ಕಾಲ ನಾವು ಇದು ಮಾಡ್ಬೋದು. ಬೇರೆ ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತೇನಿಲ್ಲ. ನಮ್ಮವ್ರು ನಮಗೆ ಸಪೋರ್ಟ್ ಮಾಡಿ ನಾವು ನಿಮ್ಮಿಂದ ಇರ್ತೀವಿ. ನಿಮ್ಗೆ ಯಾವ ಥರ ಬೇಕು ನಾವು ನೋಡ್ಕೊತೀವಿ. ಬೆಸ್ಟ್ ಕ್ವಾಲಿಟಿ ವಿತ್ ಬೆಸ್ಟ್ ಸರ್ವಿಸನ್ನು 100% ಪ್ರೊವೈಡ್ ಮಾಡ್ತೀವಿ.